ಹುಬ್ಬಳ್ಳಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಫಯಾಜ್ನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಕಾರ್ಯವನ್ನು ಕಂಪ್ಲೀಟ್ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಮಹತ್ವದ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಈಗಾಗಲೇ ಆರೋಪಿ ಫಯಾಜ್ ಏನವತ್ತು ಲಾಕ್ ಆಗಿದ್ದ, ಅಂದಿನಿಂದ ಇಂದಿನವರೆಗೂ ಕೂಡ ಸಾಲು ಪ್ರಶ್ನೆಗಳನ್ನು ಇಟ್ಟು ಅಧಿಕಾರಿಗಳು ಆತನ ವಿಚಾರಣೆಯನ್ನು ನಡೆಸ್ತಾನೆ ಇದ್ದಾರೆ. ಆಗ ಆತ ಆಲ್ರೆಡಿ ಒಪ್ಕೊಂಡಿರುವಂಥದ್ದು ಹತ್ಯೆ ಮಾಡಿದ್ದೇನೆ ಅಂತ. ಅದರ ಒಂದು ಸಾಕ್ಷ್ಯಾಧಾರಗಳನ್ನು ಕೂಡ CCTV ದೃಶ್ಯಾವಳಿಗಳ ಮುಖಾಂತರವಾಗಿ ಅಲ್ಲೇ ಸ್ಥಳೀಯರು ಕೂಡ ಆತನನ್ನು ಲಾಕ್ ಮಾಡಿಕೊಂಡಿದ್ರು. CCTV ದೃಶ್ಯಾವಳಿಗಳು ಕೂಡ ಸಿಕ್ಕಿದ್ವು. ಈಗ ಸ್ಥಳ ಮಹಜರು ಏನಿದೆ ಆ ಸ್ಥಳ ಮಹಜರು ಕಾರ್ಯವನ್ನು ಕಂಪ್ಲೀಟ್ ಮಾಡಿರುವಂಥದ್ದು CID ಅಧಿಕಾರಿಗಳು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ. ಇನ್ನು ಈ ಆರೋಪಿ ಏನಿದ್ದಾನೆ, ಈ ಆರೋಪಿಯ ಹಿಂದೆ ಯಾರಿದ್ದಾರೆ, ಈತನಿಗೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ರಾ ಅನ್ನೋ ಒಂದು ನಿಟ್ಟಿನಲ್ಲಿ ವಿಚಾರಣೆ ನಡೆಸಬೇಕಾಗುತ್ತೆ. ಯಾಕಂತಂದರೆ ಇಂತಹ ಬರ್ಬರವಾದಂತಹ ಕೃತ್ಯವನ್ನು ಮಾಡೋದಕ್ಕೆ ಅಷ್ಟು ಧೈರ್ಯ ಯಾರಿಗೂ ಕೂಡ ಬರೋದಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಇರುವಂಥದ್ದು. ನಿಜವಾಗ್ಲೂ ಆತ ಆಕೆಯನ್ನು ಪ್ರೀತಿಸ್ತಾ ಇದ್ದಿದ್ದ ಅಂತಂದರೆ ಈ ರೀತಿಯಾದಂತಹ ಕೃತ್ಯಕ್ಕೂ ಕೂಡ ಮುಂದಾಗ್ತಾ ಇರಲಿಲ್ಲ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಹೀಗಾಗಿ CID ಅಧಿಕಾರಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು ಕೂಲಂಕಷವಾಗಿ ಪರಿಶೀಲನೆಯನ್ನು ನಡೆಸಬೇಕಾಗುತ್ತೆ. ಆರೋಪಿಯನ್ನು ವಿಚಾರಣೆ ಮಾಡಬೇಕಾಗುತ್ತೆ. ಸ್ಥಳ ಮಹಜರು ಕಾರ್ಯ ಮುಕ್ತಾಯ ಆಗಿದೆ. ಇನ್ನು ಆರೋಪಿ ಫಯಾಜ್ ಏನಿದ್ದಾನೆ ಈತನನ್ನು ಗೌಪ್ಯ ಸ್ಥಳಕ್ಕೆ ಈಗ ಕರೆದುಕೊಂಡು ಹೋಗಿರುವಂಥದ್ದು CID ಅಧಿಕಾರಿ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ನೋಡ್ತಾ ಇದ್ದೀವಿ ಈ ಆರೋಪಿ ಫಯಾಜ್ ಏನಿದ್ದಾನಲ್ಲ ಈತನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು CID ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯಕ್ಕೆ ಫಯಾಜ್ನಿಂದ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ಮತ್ತು ಅಧಿಕಾರಿಗಳು ಮಾಡ್ತಾರೆ CID ಅಧಿಕಾರಿಗಳು. ಸದ್ಯಕ್ಕೆ ಈ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಏನಿದೆ ಸದ್ಯಕ್ಕೆ ಅಂತ? ವಿಶ್ವನಾಥ್, ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು CID ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ರು. ಬೆಳಗ್ಗೆಯಿಂದಲೇ ಆತನನ್ನ ವಶಕ್ಕೆ ಪಡೆದುಕೊಳ್ಳೋದು ಮತ್ತು ಇವತ್ತು ಏನು ಹುಬ್ಬಳ್ಳಿಯ 1ನೇ ದಿವಾನ್ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಮಾಡ್ಕೊಂಡಿದ್ರು, ನನ್ನ ಕಸ್ಟಡಿ ಕೊಡಬೇಕು ಎನ್ಕ್ವೈರಿಗೆ ಅಂತೇಳಿ. ಆದರೆ 6 ದಿನಗಳ ಕಾಲ ಏನು ಹುಬ್ಬಳ್ಳಿಯ ಮೊದಲ ದಿವಾನ್ ನ್ಯಾಯಾಲಯ ಅವರ ಕಸ್ಟಡಿ ಕೊಡ್ತು. ನಂತರ ಆದೇಶ ಪ್ರತಿನ ತೆಗೆದುಕೊಂಡು ಧಾರವಾಡದ ಕಾರಾಗೃಹಕ್ಕೆ ಹೋದ್ರು. ಕಾರಾಗೃಹದಲ್ಲಿ ಆತನನ್ನ ಸುರಕ್ಷಿತವಾಗಿ ಅಲ್ಲಿ ಎಲ್ಲ ಕಾನೂನು ಪ್ರಕ್ರಿಯೆ ಮುಗಿಸಿಕೊಂಡು ನೇರವಾಗಿ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರ್ತಕ್ಕಂಥ BB ಇಂಜಿನಿಯರಿಂಗ್ ಕಾಲೇಜಿಗೆ ಕರೆದುಕೊಂಡು ಬಂದ್ರು. ಹೈ ಸೆಕ್ಯೂರಿಟಿಯಲ್ಲಿ, ಯಾಕಂದ್ರೆ ದೊಡ್ಡ ಹೈ ಪ್ರೊಫೈಲ್ ಪ್ರಕರಣ ಆಗಿದೆ. ಈ ಕರೆದುಕೊಂಡು ಬಂದ ತಕ್ಷಣ 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಆತನನ್ನ ವಿದ್ಯಾನಗರಕ್ಕೆ BB ಏನು ಕೊಲೆ ಮಾಡೋ ಸ್ಥಳದಲ್ಲಿ ಕರ್ಕೊಂಡ್ ಬರ್ತಾರೆ. ಬರುವಾಗ ಆತನನ್ನ ಬರ್ತಕ್ಕಂಥ ಸ್ಥಳದ ಏನು ಯಾವ ರೀತಿ ನಡ್ಕೊಂಡು ಬಂದಿರೋ ಬಗ್ಗೆ ಅಲ್ಲಿಯೂ ಸಹ ಒಂದು ರಿಹರ್ಸಲ್ ಮಾಡ್ತಾರೆ. ಅಲ್ಲಿ ಒಳಗೆ ಬಂದಂತ ಕೊಲೆಗೆ ಸಂಬಂಧಪಟ್ಟಂತ ಸ್ಥಳ ಎಲ್ಲಿ ಕೊಲೆ ಮಾಡ್ತಾ ಸ್ಥಳದಲ್ಲಿ ಮಹಜರನ್ನ ಮಾಡ್ತಾ ಖುದ್ದಾಗಿ ಆ ಫಯಾಜನ್ನ ಇಟ್ಕೊಂಡು ಮಹಜರ್ ಮಾಡ್ತಾರೆ. ಆತ ಬಳಸ್ತಕ್ಕಂಥ ಬ್ಯಾಗು, ಬರ್ತಕ್ಕಂಥ ಸ್ಟೈಲು, ಅಲ್ಲಿ ಆತ ಯಾವ ರೀತಿ ಸ್ಕೆಚ್ ಹಾಕಿದ, ಆತ ಕೊಲೆಗೆ ಸಂಚು ಮಾಡಕ ಪೂರ್ವದಲ್ಲಿ ಆ ಜೊತೆ ಮಾತಾಡತಕ್ಕಂಥ ಪ್ರಕ್ರಿಯೆ ಬಗ್ಗೆ ಒಂಥರ ತಮ್ಮದೇ ಆದಂತ ರೀತಿಯಲ್ಲಿ ತನಿಖೆ ಆಂಗಲ ಮೇಲೆ ಮಾಡ್ತಾರೆ. ಜೊತೆಗೆ ಆತ ಉಪಯೋಗಿಸುವಂತ ವೆಪನ್ಸ್ ಗಳ ಬಗ್ಗೆ ಮಾಹಿತಿಯನ್ನು ಪಡಿತಾರೆ ಮತ್ತು ಇಡೀ ಈ ಮಹಜರವನ್ನು ಚಿತ್ರೀಕರಣ ಮಾಡಿಕೊಂಡು ಆತನ ಸ್ಥಳದಲ್ಲಿ ಏನು ಅಲ್ಲಿಯ 1 ಗಂಟೆ 15 ನಿಮಿಷ ಕಾಲ ವಿಚಾರಣೆ ಮಾಡ್ತಾರೆ. ಯಾಕೆ ಕೊಲೆ ಮಾಡಿದ್ವಿ, ಕೊಲೆ ಕಾರಣ ಏನು, ಎಷ್ಟು ದಿನದ ಪರಿಚಯ ಇದ್ರು, ಅವರ ಕುಟುಂಬ ಬಗ್ಗೆ ಏನು, ಇನ್ನೆಲ್ಲ ಏನು, ಆತ ಕಾಲೇಜ್ BCA ಓದ್ತಿರುವಾಗ ಆತನ ಸಹಪಾಠಿಗಳ ಬಗ್ಗೆ ಮತ್ತು ಇಲ್ಲಿ ಕಾಲೇಜಿನ ಸಿಬ್ಬಂದಿಗಳ ಬಗ್ಗೆ ಏನೆಲ್ಲ ಮಾಹಿತಿ ಕಲೆ ಆಗ್ತಾರೆ ಮತ್ತು ಆತ ಕೊಲೆಗೆ ಯಾಕೆ ಆತನ ಎಷ್ಟು ಅಂದ್ರೆ ಕೊಲೆ ಮಾಡೋ ಮುನ್ನ ಪೂರ್ವ ನಿಯೋಜಿತವಾಗಿ ಏನೆಲ್ಲ ಮಾಡಿರೋ ಬಗ್ಗೆನೂ CID ಅಧಿಕಾರಿಗಳು ಸ್ವತಃ CID SP ವೆಂಕಟೇಶ್ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿದ್ದಾರೆ. 3 ಗಂಟೆ 30 ನಿಮಿಷಗಳ ಕಾಲ ಸ್ಥಳ ಮಹಜರು ಮಾಡ್ತಾರೆ. ಆತನ ಬಗ್ಗೆ ಎಲ್ಲಿಯೂ ಒಂದು ಕಡೆ ಆತನಿಗೆ ಯಾವುದೇ ರೀತಿಯ ಭಯ ಇರಲಿಲ್ಲ, ಒಂದು ರೀತಿಯ ಧೈರ್ಯವಾಗಿ ಇದ್ದ, ಯಾವುದೇ ರೀತಿ ಆತನಿಗೆ ಒಂದು ರೀತಿಯೂ ಅಥವಾ ಕೊಲೆ ಬಗ್ಗೆನೂ ಮಾಹಿತಿಯನ್ನು ಅಂದ್ರೆ ಪಾಪಕೃತಿ ಯಾವುದೇ ರೀತಿ ಅದನ್ನ ಮನಸ್ಸಿನಲ್ಲಿ ಕಂಡು ಬರಲ್ಲ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ನಮಗೆ ನೀಡುತ್ತಾರೆ. ಆದ್ರೆ ಸಾಕಷ್ಟು ರೀತಿಯ ಆತನ ಕೊಲೆಗೆ ಸಂಚೂರು ಬಗ್ಗೆನೂ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದ್ರೆ ಫಯಾಜನ್ನ ಕೊಲೆ ಮಾಡೋದ್ರ ಬಗ್ಗೆ ಪಾಪದ ಇದು ಯಾವ ರೀತಿ ಯಾವಕ್ಕೆ ಕೊಲೆ ಮಾಡಿದ್ವಿ, ಯಾವ ಕಾರಣ ಅನ್ನೋ ಬಗ್ಗೆನೂ ಸ್ಪಷ್ಟತೆ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ನೇರವಾಗಿ ಆತನ ಏನು ಬಂಧನ ಮಾಡಿರ್ತಾರೆ ಹುಬ್ಬಳ್ಳಿಯ ಉಣ್ಕಲ್ ಇರತಕ್ಕಂತ ಕೆರೆಯ ಪಕ್ಕದಲ್ಲಿ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಬಂಧನ ಆಗಿರ್ತಾನೆ ಅವನು. ನಂತರ ಆತನ ಎಲ್ಲ ಮಾಹಿತಿಯನ್ನ ಪೂರ್ವಾಪರ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಕೊನೆಗೆ ಬಹಳ ಭದ್ರತೆಯಲ್ಲಿ ಒಂಚೂರು ಭದ್ರತೆ ಲೋಪದೋಸ್ತಂತೆ ಅಧಿಕಾರಿಗಳು ಕರೆದುಕೊಂಡು ಈಗ ಗೌಪ್ಯ ಸ್ಥಳಕ್ಕೆ ರವಾನೆ ಮಾಡಿದ್ದಾರೆ. ಇನ್ನೂ ಸಹ ಅವನನ್ನ 6 ದಿನಗಳ ಕಾಲ ಎಲ್ಲವನ್ನ ಮಾಹಿತಿಯನ್ನ ವಿಚಾರಣೆ ಮಾಡಿಕೊಂಡು
ಮುಂದಿನ ಕಾನೂನು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ವಿಶ್ವನಾಥ್. ಧನ್ಯವಾದ ಕಲ್ಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.